ನೋವು ಹತಾಶೆಯಲ್ಲಿ ಕಣ್ಣೀರಿಟ್ಟ ನಟ ನಿರ್ದೇಶಕ ಅನೀಶ್ ತೇಜಸ್ವರ್. ನನಗೆ ಅಂತ ಯಾರೂ ಇಲ್ಲ, ನಾನು ಒಬ್ಬಂಟಿ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ಪಾಪ ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ಅನೀಶ್ ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಲವ್ OTP ಚಿತ್ರಕ್ಕೆ ಅತ್ಯುತ್ತಮ ವಿಮರ್ಶೆಗಳು ಸಿಕ್ಕಿದಾವೆ. ಚಿತ್ರಮಂದಿರದತ್ತ ಪ್ರೇಕ್ಷಕರು ಬರ್ತಾ ಇಲ್ಲ, ಇದರಿಂದ ಕಣ್ಣೀರಿಟ್ಟಿದ್ದಾರೆ ಅನೀಶ್. ನವೆಂಬರ್ 14ರಂದು ರಾಜ್ಯಾದ್ಯಂತ ಲವ್ OTP ಸಿನಿಮಾ ಬಿಡುಗಡೆಯಾಗಿದೆ. ಬುಕ್ ಮೈ ಶೋನಲ್ಲೂ ಸಿನಿಮಾಗೆ ಪ್ರಶಂಸೆಗಳ ಸುರಿಮಳೆ ಬರ್ತಾ ಇದೆ. ವಿಮರ್ಶಕರಿಂದ 3.5 ಅಂದರೆ 5ಕ್ಕೆ 3.5 ರೇಟಿಂಗ್ ಸಿಗ್ತಾ ಇದೆ. 14 ವರ್ಷಗಳ ಸತತ ಪ್ರಯತ್ನಕ್ಕೆ ಮತ್ತೆ ನಿರಾಸೆನ, ಇದಕ್ಕಿಂತ ಇನ್ನೇನು ಮಾಡಬೇಕು ಅಂತ ಹೇಳಿ ಪಾಪ ನಟ ಅನೀಶ್ ಕಣ್ಣೀರು ಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿಡಿಯೋ ಬಿಟ್ಟು ಕಣ್ಣೀರನ್ನು ಹಾಕಿದ್ದಾರೆ ಅನೀಶ್. ನೋವು ಹತಾಶೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಅನೀಶ್ ಅವರು. ನನಗೆ ಅಂತ ಯಾರೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ. ಲವ್ OTP ನಿನ್ನೆ ರಿಲೀಸ್ ಆಯಿತು. ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ, ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬರಲಿಲ್ಲ, ಯಾವ ಸಿನಿಮಾಗೂ ಬರಲಿಲ್ಲ. 14 ವರ್ಷದ ಕೆರಿಯರಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ. ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೋರ್ಟ್ ನೋಡಿದಾಗ ತುಂಬ ನೋವಾಯಿತು. ಓಕೆ, ಅನೀಶ್ ವರ್ತ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ? ಬಿಕಾಸ್ ಇಂಥ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗೋಕ್ಕಾಗ್ತಿಲ್ವಾ, ಇಲ್ಲ ಜನನ ಸೆಳೆಯೋಕ್ಕಾಗ್ತಿಲ್ವಾ? ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ. ಏನು ಇಷ್ಟು ಚೆನ್ನಾಗಿದೆಯಲ್ಲ, ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಹೇಳ್ತಿದ್ದೀನಿ. ಅಂದರೆ ನನ್ನ ಅಖಿರ ಆಗಿರ್ಬೋದು, ವಾಸು ಆಗಿರ್ಬೋದು, ರೀಸೆಂಟ್ಲಿ ಆರ್ ಅರವಿಂದ್ ಸ್ವಾಮಿ ನೋಡ್ತಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ನಟ ನಿರ್ದೇಶಕ ಅನೀಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಅನೀಶ್, ನಿಮ್ಮ ವಿಡಿಯೋ ನೋಡಿದ್ವಿ, ನಮಗೂ ಕೂಡ ಭಾಳ ಬೇಸರ ಆಯಿತು. ಮೊದಲಿಗೆ ಏನು ಹೇಳ್ತೀರಿ? ನಿಮ್ಮ ಸಿನಿಮಾ ಅಂದರೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳಿ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಯಾಕೆ ಜನ ಬರ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಗೊತ್ತಿಲ್ಲ ಸರ್, ಮೇ ಬಿ ಸತತವಾಗಿ ಸೋತಿದ್ದೀನಲ್ಲ ಸರ್. ಈ ಸರಿ ಚೆನ್ನಾಗಿದೆ ಅಂದ್ರು ನಂಬ್ತಿಲ್ವಾ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಬಿಕಾಸ್ ನಿಮ್ ಗ್ಯಾರಂಟಿ ನ್ಯೂಸ್ ಅಲ್ಲೇ ಬಂದಿದ್ರು, ಎಲ್ಲ ನಿಮ್ ಸ್ಟಾಫ್ ಬಂದಿದ್ರು. ಅವತ್ ನನ್ನ ಎಲ್ಲಾರು ಅಗ್ ಮಾಡಿದ್ರು, ಗೆಳೆಯ ನಿನ್ ಗೆದ್ಬಿಟ್ಟೆ ಗೆಳೆಯ ಅಂದ್ರು. ಎಲ್ರು ಎಷ್ಟು ಖುಷಿಯಿಂದ ಇದ್ರು ಅಂದ್ರೆ ನನ್ನ ಸಿನಿಮಾ ಚೆನ್ನಾಗಿದೆ ಅನ್ನೋದು, ಅವ್ರ ಸಿನಿಮಾ ಚೆನ್ನಾಗಿದೆ ಅನ್ನೋ ತರ ಅವರು ಪೋರ್ಟ್ರೇ ಮಾಡಿದ್ರು. ರಿಪೋರ್ಟರ್ಸ್ ಎಲ್ಲಾರು ನಿಮ್ ಚಾನಲ್ ಇಂದ ಬಂದು. ಸೊ ಇವತ್ತು ಅದು ಏನಾಗುತ್ತೆ ಅಂದ್ರೆ, ಅದು ಜನಗಳ ವಾಕಿನ್ ರೂಪದಲ್ಲಿ ಆಗಿಲ್ಲ ಅಂದಾಗ ಒಂದ್ಸರಿ ನಮ್ಮ ಮೇಲೆ ನಮ್ಗೆ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್, ವರ್ತಾ ಇಲ್ವಾ? ಓಕೆ, ಮೇ ಬಿ ರಾಂಗ್ ಏನೋ, ನಮ್ಗೆ ಕರೆಕ್ಟ್ ಅನ್ಸ್ತಿಲ್ವೇನೋ ಈ ಫೀಲ್ಡ್, ನನಗೆ ನನ್ ವರ್ತ್ ಇಲ್ವೇನೋ, ಈ ಕ್ವಶನ್ಸ್ ಎಲ್ಲ ತಲೆ ನೋಡುತ್ತೆ. ಅದೇ ಈಗ ತೋಳ ಬಂತು ತೋಳ ಕತೆ ಕೇಳಿರ್ತೀವಲ್ಲ ನಾವು, ಆ ಥರ ಆಗ್ಬಿಡ್ತಾ ಅಂತ. ಅನೀಶ್ ಅವರು ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಸೋತು ಬಿಟ್ಟಿದ್ದಾವೆ, ಅಷ್ಟೇನು ಹಿಟ್ ಆಗಿಲ್ಲ, ಇದು ಸಿನಿಮಾ ಹಂಗೆ ಏನೋ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರ ಅಂತ ಜನರು. ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ. ನಾನು ಒಂದೇ ಬಿಲೀವ್ ಮಾಡ್ತೀನಿ, ಹೌದು ಸೋತಿದೀವಿ, ಬಟ್ ಸೋತಿದ್ರು ಪ್ರಯತ್ನ ಯಾವತ್ತು ಬಿಡ್ಲಿಲ್ಲ ಸರ್. ಸೋತ್ ಮನೇಲಿ ಕೂತವನಲ್ಲ ನಾನು. ಬಟ್ ಈ ಸಿನಿಮಾಗ್ ಬಂದಂತ ರಿವ್ಯೂಸ್ ನನ್ನ ಯಾವ ಸಿನಿಮಾಗೂ ಬಂದಿಲ್ಲ. ನಿಮ್ಮಲ್ಲೇ ನಿಮ್ಮ ರಿಪೋರ್ಟರ್ಸ್ ಎಲ್ಲ ಹೇಳ್ತೀರಿ, ಇಲ್ಲ ಗೆಳೆಯ ನಿನ್ ಪ್ರೀವಿಯಸ್ ಸಿನಿಮಾ ನನಗೆ ಅದು ಫಸ್ಟ್ ಹಾಫ್ ಇಷ್ಟ ಆಯ್ತು, ಸೆಕೆಂಡ್ ಹಾಫ್ ಎಲ್ಲೋ ಹೋಯ್ತು. ಈ ಸಿನಿಮಾ ಅಂತೂ ಯುನಾಮಿನಸ್ಲಿ ತಬ್ಕೊಂಡ್ಬಿಟ್ರು ನನ್ನ. ತುಂಬಾ ಚೆನ್ನಾಗ್ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ರಿಲೀಸ್ ದಿನ ನೋಡಿದಂತ ಕೆಲವು ಪ್ರೇಕ್ಷಕರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದು ಕನ್ವರ್ಟ್ ಆಗದೆ ಇದ್ದಾಗ, ಅಂದ್ರೆ ಓಕೆ ನಿಧಾನಕ್ಕೆ ಕನ್ವರ್ಟ್ ಆಗುತ್ತಾ ಅನ್ನೋಷ್ಟೊತ್ತಿಗೆ ನಮ್ಗೆ ಥಿಯೇಟರ್ ಉಳಿಸ್ಕೊಳಕ್ ಆಗಲ್ಲ ಸರ್. ನಾನು ವಿತೌಟ್ ಬ್ಯಾಕ್ ಗ್ರೌಂಡ್ ಬಂದಿರೋನು. ನನಗೆ ಅಂತ ಓಕೆ ನೀನ್ ಸಿನಿಮಾ ಮಾಡೋ, ಇಲ್ಲ ನೀನು ಪ್ರಮೋಷನ್ ಮಾಡ್ತಾ ಇರು, ನಾನು ಇಲ್ಲಿ ಬ್ಯಾಕ್ ಎಂಡ್ ನಾವ್ ಇದನ್ನ ನೋಡ್ತಿರ್ತೀವಿ ಅನ್ನೋದಕ್ಕೆ ನಮ್ಗೆ ಯಾರು ಇಲ್ಲ ಸರ್. ಬ್ಯಾಕ್ ಎಂಡು ನಾವೇ ನೋಡ್ಬೇಕು, ಸಿನಿಮಾನು ನಾವೇ ತೆಗಿಬೇಕು. ಅದೇಂತರ ಸಿಮೆಂಟು ಜಲ್ಲಿ ಎಲ್ಲ ಮಿಕ್ಸ್ ನಾವೇ ಮಾಡ್ಬೇಕು, ಕಟ್ಬೇಕು, ಮನೆ ಕಟ್ಬೇಕು, ಗೃಹಪ್ರವೇಶ ಮಾಡ್ಬೇಕು. ಅದು ನಮ್ಮ ಪರಿಸ್ಥಿತಿ.
ಪ್ರಮೋಷನ್ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ಬಿಡ್ತಾ ಅಂತ ಅನೀಶ್ ಅವರೇ, ಯಾಕೆಂತಂದ್ರೆ ಜನರಿಗೆ ತಲುಪಬೇಕಾಗಿತ್ತಾ ಅಂತ ಅಂದ್ರೆ movie ಸ್ವಲ್ಪ. ಎಷ್ಟು ಮಾಡ್ಬೇಕು ಎಲ್ಲವೂ ನನ್ನ ಕೈ ಮೀರೇ ಮಾಡಿದೀವಿ ಸರ್. ಹಾ ಕೈ ಮೀರೇ ಮಾಡಿಸಿ ಓಕೆ, ಅದನ್ನ ಸೈಡ್ಗೆ ಇಟ್ರು ಒಂದು ರಿವ್ಯೂ ಅಂತ ಒಂದು ಇದೆಯಲ್ಲ ಸರ್, ಬ್ಲಾಕ್ ಬಸ್ಟರ್ ರಿವ್ಯೂ 3.5 ಕೆಲವು ಕಡೆ 4 ಬಂದಾಗ ಇದು ನನ್ನ ಲೈಫಲ್ಲಿ ಬಂದಿಲ್ಲ ಸರ್. 2.7 ನಿಲ್ತಿದ್ವಿ ನಾವು. ಎಲ್ಲಾ ಕಡೆನೂ ಅಂತ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದಾಗ ಅದು ಕನ್ವರ್ಟ್ ಆಗ್ಬೇಕಿತ್ತು. ಗೊತ್ತಿಲ್ಲ ಸರ್ ಎಲ್ಲಿ ನಾವು ನಮ್ಮ ಮಿಸ್ಟೇಕ್ ಏನು. ನನಗೆ ಅದೇ ಬೆಳಗ್ಗೆ ಕಲೆಕ್ಷನ್ ರಿಪೋರ್ಟ್ ನೋಡಿದಾಗ ನೋವಾಗುತ್ತಲ್ವಾ, ಏನ್ ಗುರು ಒಳ್ಳೆ ಸಿನಿಮಾ ಅಂತ ಇಷ್ಟು ಬಂದಾಗ ಓಕೆ, ಇನ್ನು ನಾವು ಪ್ರಯತ್ನಗಳು ಪಟ್ಕೊಂಡಿದ್ದು ಮತ್ತೆ ವರ್ಷ ಇನ್ನು ಅನುಭವಿಸೋದಕ್ಕಿಂತ ಓಕೆ ಇದು ಈ ಗೆಲುವು ಅನಿವಾರ್ಯ. ಅದು ಟರ್ನ್ ಆದ್ರೆ ಇವತ್ತು ನಾಳೆ ಓಕೆ, ನೆಕ್ಸ್ಟ್ ವೀಕ್ ಟರ್ನ್ ಆಗುತ್ತೆ ಅಂದ್ರೆ ಪಾಪ ಬೇರೆ ಸಿನಿಮಾಗಳು ಅವರು ಲೈನ್ ಅಲ್ಲಿ ಇರ್ತಾರೆ, ನಮ್ಮಷ್ಟೇ ಕಷ್ಟಪಟ್ಟಿರ್ತಾರೆ ಅವರು. ಅವ್ರಿಗೆ ಬೇಕು, ಅವ್ರಿಗೆ ಥಿಯೇಟರ್ಗಳು ಬೇಕು. ಓಕೆ, ಒಂದ್ ಸಿನಿಮಾ ಚೆನ್ನಾಗಿ ಹೋಗ್ತಿದ್ದ ಅಂದಾಗ ನಮ್ ಸಸ್ಟೈನ್ ಮಾಡಿ ಮಿಕ್ಕಿದ್ದು ಕೊಡ್ತಾರೆ. ನಮ್ದು ಇನ್ನು ಟ್ರೈ ಮಾಡು ಅಂದ್ರೆ ನಮ್ಗೆ ಆ ಬ್ಯಾಕ್ ಗ್ರೌಂಡ್ ಇಲ್ಲ, ಆ ಶಕ್ತಿ ಇಲ್ಲ. ಅದೇ ನೀವು ಮಾತಾಡುವಾಗ ನಾವು ಕೇಳಿಸ್ಕೊಂಡ್ವಿ ನಿಮ್ಮ ವಿಡಿಯೋನ, ಸಾಕಾಯ್ತಪ್ಪ ಈ ಥರ ಆಗ್ಬಿಟ್ರೆ ಇದು ನನ್ನ ಕೊನೆ ಪ್ರಯತ್ನ ಆಗೋ ಉಳಿದ್ಬಿಡುತ್ತೆ, ಇಂಡಸ್ಟ್ರಿಯಿಂದ ದೂರ ಆಗೋ ಮಾತನ್ನ ಕೂಡ ಆಡಿದ್ರಿ ನೀವು. ಅವಾಗಲೇ ಗೊತ್ತಾಗಿದ್ದು ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ. ಎಷ್ಟಂತ ಪ್ರಯತ್ನ ಪಡಕ್ಕಾಗತ್ತೆ ಹೇಳಿ ಸರ್ ಒಂದು ವ್ಯಕ್ತಿ. ನಿಜ ನಾನು ಅದು ಒಬ್ಬನೇ ಇರೋದು, ಒಬ್ಬಂಟಿಗ ಎಲ್ಲಾನು ನಾವೇ ಮಾಡ್ಬೇಕು, ಎಲ್ಲವೂ ನಾವೇ ತಗೊಂಡೋಗ್ಬೇಕು ಅಂದಾಗ ಇನ್ನು ಕೈ ಮೀರಿ 14 ವರ್ಷ ಕುಗ್ಗಿಲ್ಲ. ಬಟ್ ಯಾಕೋ ಈ ಸಿನಿಮಾ ಕುಗ್ಸ್ಬಿಡ್ತು ನನ್ಗೆ. ನೀವು ನಾನು ನೋಡಿದಾಗ ನಾನು ಯಾವ ಸಿನಿಮಾ ಓಕೆ ಒಂದು ಅವರೇಜ್ ಆಯ್ತು, ಇಲ್ಲ ಒಂದು ಬಿಸ್ನೆಸ್ ಆಯ್ತು ಆಗ್ದಿರೋದ್ರು ನಾನು ಯಾವತ್ತು ಕುಗ್ಗಿಲ್ಲ. ಬಟ್ ಆಮಿನಸ್ ರಿವ್ಯೂ ಬಂದಾಗ ಟರ್ನ್ ಆಗಿಲ್ಲ ಅಂದಾಗ ನೋವು ಜಾಸ್ತಿ ಆಯ್ತು. ಓಕೆ ನೀನ್ ಒಳ್ಳೆ ಸಿನಿಮಾ ಮಾಡಿದ್ರು ಅದು ಟರ್ನ್ ಆಗಿಲ್ಲ ಅಂದಾಗ ಇನ್ನ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಸರ್. ಅನೀಶ್, ಖಂಡಿತ ಗ್ಯಾರಂಟಿ ನ್ಯೂಸ್ ನಿಮ್ ಜೊತೆಗಿರುತ್ತೆ. ಗ್ಯಾರಂಟಿ ನ್ಯೂಸ್ ನಿಮ್ಮ ಜೊತೆಗಿರುತ್ತೆ. ನಿಮ್ಮ ಈ ಸಿನಿಮಾಗಳಿಗೆ ಯಾವ ರೀತಿಯಾಗಿ ಬೆಂಬಲವನ್ನು ಮಾಡಿದೀವೋ ಅದೇ ರೀತಿಯಾಗಿ ನಿಮ್ಮ ಈ ಸಿನಿಮಾಗೂ ಕೂಡ ಬೆಂಬಲ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗೆ ಪ್ರೇಕ್ಷಕರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಕೂಡ ನಮಗಿದೆ.